RCB ವರ್ಸಸ್ CSK ಮ್ಯಾಚ್ಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಮ್ಯಾಚ್ಗೆ ಟಿಕೆಟನ್ನು ಪಡೆಯೋದಕ್ಕೆ ಸಾವಿರಾರು ಜನ ಇವತ್ತು ಕ್ಯೂನಲ್ಲಿ ನಿಂತು ಟಿಕೆಟನ್ನು ಖರೀದಿಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಯಾವ ರೀತಿಯಾಗಿ ಕಾತುರದಿಂದ ಕಾಯ್ತಿರ್ತಾರೆ ಅಭಿಮಾನಿಗಳು, ಅದೇ ರೀತಿಯಾಗಿ ಕೂಡ ಏನು RCB ವರ್ಸಸ್ CSK ಅಂದರೆ ಸಾಕು, ಅದೇ ರೀತಿಯಾಗಿ ಕೂಡ ಹಣಾಹಣಿ ಕೂಡ ಇರುತ್ತೆ. ಅಷ್ಟೇ ಅಭಿಮಾನಿಗಳು ಕೂಡ ಕಾತುರದಿಂದನೂ ಕೂಡ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ನೋಡ್ತಿರ್ತಾರೆ. ಅದು ಸಂಬಂಧಪಟ್ಟಂತೆ ಇವತ್ತು ನೋಡ್ತಾ ಇರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲ ಗೇಟ್ಗಳಲ್ಲೂ ಕೂಡ ಏನು ಟಿಕೆಟ್ ಕೊಡುವಂಥ ಕೌಂಟ್ರಲ್ಲಿ ಸರತಿ ಸಾಲಿನಲ್ಲಿ ನಿಂತು ಗಂಟೆಯಿಂದಲೂ ಕೂಡ ಸುಮಾರು ಗಂಟೆಗಳಿಂದಲೂ ಕೂಡ ನಿಂತು ಟಿಕೆಟ್ಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಒಂದಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಏನು ಹೇಳ್ತಾರೆ, ಟಿಕೆಟ್ ಸಿಗ್ತಾ, ಎಷ್ಟರಿಂದ ಎಲ್ಲಿ ಯಾವ ಕಡೆಯಿಂದ ಬಂದಿದ್ದಾರೆ ಮತ್ತು ಎಷ್ಟು ಹೇಳ್ತಾರೆ ಟಿಕೆಟು ಅಂತಲೂ ಕೂಡ ಮಾತಾಡೋಣ. ಸರ್, ಇವತ್ತು ಮ್ಯಾಚು ಏನು ಅನಿಸ್ತಿದೆ, ಎಷ್ಟು ಕುತೂಹಲ ಇದೆ? ಇವತ್ತು ಮ್ಯಾಚ್ ನಮಗೆ ತುಂಬ 100% ನಮ್ಮ ಹತ್ರ RCB ವಿನ್ ಆಗುತ್ತೆ ಅಂತ ಐತಿ. ಅದಕ್ಕೋಸ್ಕರ ನಾವು ಕಾತಿದ್ದೀವಿ, ಟಿಕೆಟ್ ಸಿಗುತ್ತೆ ಅಂತ. 9 ಗಂಟೆಯಿಂದ ಇಲ್ಲೇ ಇದ್ವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. RCB ಇವತ್ತು ವಿನ್ ಆಗುತ್ತೆ. ಇವತ್ತು ವಿನ್ ಆದರೆ ಕೊಪ್ಪು ನಮ್ಮದೇ. ಯಾರ ಅಭಿಮಾನಿ ತಾವು? ನಾವು ಕೊಹ್ಲಿ ಅವರು. ಆದ್ರೂ ಧೋನಿ ತರ ಸ್ಟೈಲ್ ಬಿಟ್ಟಿದ್ದಾರೆ. ನಮ್ಮ ಸ್ಟೈಲ್ ನಮ್ಮದು, ಅವ್ರು ಮಾಡ್ತಾರೆ ನಾವು ಮಾಡಲ್ಲ. ನಮ್ಮ ಸ್ಟೈಲ್ ನಮ್ಮದು, ಯಾವಾಗಲೂ ಅಷ್ಟೇ. ಹಾಂ, ಡೆಲ್ಲಿ ಮ್ಯಾಚಿಗೆ ಬಂದಿದ್ವಿ, ಇಲ್ಲ ಫ್ರೀ ಆಗಿತ್ತು, ಟಿಕೆಟ್ ಕೊಡ್ತಾ ಇದ್ವಿ. ಮತ್ತು ಪಂಜಾಬ್ ಮ್ಯಾಚಿಗೆ ಬಂದ್ವಿ, ಫ್ರೀ ಆಗಿತ್ತು. ಇವತ್ತು ಸ್ವಲ್ಪ ಕ್ರೌಡ್ ಐತೆ, ಪರವಾಗಿಲ್ಲ. ವೆಯ್ಟ್ ಮಾಡ್ತೀವಿ, 4 ಗಂಟೆವರೆಗೂ ವೆಯ್ಟ್ ಮಾಡ್ತೀವಿ. 100% ವಿನ್ ಮಾಡ್ತಾರೆ. ಬ್ರದರ್, ಎಲ್ಲಿಂದ ಬಂದಿರ್ತಾವು? ನಿಲ್ಸಂದ್ರ. ಏನು ಅನ್ಸಿದೆ ಇವತ್ತು CSK ವರ್ಸಸ್ RCB ಮ್ಯಾಚು? ಏನು ಅನ್ಸಿಲ್ಲಣ್ಣ, ಸದ್ಯಕ್ಕೆ ಟಿಕೆಟ್ ಕೊಟ್ಟರೆ ಸಾಕು ಅನಿಸ್ತಾ ಇದೆ. ಬ್ರದರ್, ಯಾರು ಗೆಲ್ಬೇಕು ಇವತ್ತು? RCB ಗೆಲ್ಬೇಕಣ್ಣ. ಜೋಶಾಗಿ ಹೇಳಿ, ನಿಮ್ಮ ಹತ್ರ ಜೋಶ್ ಇಲ್ಲಾಂದ್ರೆ ಹೇಗೆ? ಬೆಳಗ್ಗೆನಿಂದ ನಿಂತು ಸುಸ್ತಾಗ್ಬಿಟ್ಟಿದ್ದೀನಿ, ಸಾಕು. ಜೋಶಲ್ಲ ಆಮೇಲೆ 7:30 ಮೇಲೆ. ಸರ್, ತಾವೆಲ್ಲಿಂದ ಬಂದಿದ್ದೀರಿ? ಬೆಂಗೋಲಿ. ಯಾರು ಗೆಲ್ಬೇಕು ಇವತ್ತು? ಕನ್ನಡ ಸ್ವಲ್ಪ ಹಿಂದಿ. ಇವತ್ತು ಯಾರು ಗೆಲ್ತಾರೆ? RCBನೇ ಗೆಲ್ಬೇಕು. ಹೌದು. ಎಷ್ಟೊತ್ತಿಂದ ಟಿಕೆಟ್ ವೇಟ್ ಮಾಡ್ತಾ ಇರ್ತಾವೆ? 6 ಗಂಟೆ, ಬೆಳಗ್ಗೆ 6 ಗಂಟೆಯಿಂದ. ಇದುವರೆಗೂ ಮೊದಲು ಮುಂಚೆ ಏನಾದ್ರು ಮ್ಯಾಚ್ ನೋಡಿದ್ರಾ ಇಲ್ಲಿ ಸ್ಟೇಡಿಯಂ ಅಲ್ಲಿ? ಇಲ್ಲ, ಫಸ್ಟ್ ಟೈಮ್. ಏನು ಇಡೀ ಭಾರತ ತಂಡದ ನಾಯಕರಾದಂಥ ವಿರಾಟ್ ಕೊಹ್ಲಿ ಸುಮಾರು 17-18 ವರ್ಷದಿಂದ ಕೂಡ RCB ತಂಡವನ್ನು ನಾಯಕತ್ವವನ್ನು ಕೂಡ ವಹಿಸಿದ್ದಾರೆ. ಹಾಗಾಗಿ ಸಾಕಷ್ಟು ಬಾರಿ ಪ್ಲೇ ಆಫ್ಗೆ ಹೋಗಿದ್ರು ಕೂಡ ಇದುವರೆಗೂ ಕೂಡ ಕಪ್ ನಮ್ಮದೇ ಅಂತ ಇದ್ರು, ಇದುವರೆಗೂ ಕೂಡ ಕಪ್ ಸಿಕ್ಕಿಲ್ಲ. ಈ ಬಾರಿ ಪ್ಲೇ ಆಫ್ಗೆ ಹೋಗೋದಕ್ಕೆ ಇವತ್ತು ಕೊನೆ ಅಂತಿಮ ಘಟ್ಟದ ಅವಕಾಶ. ಯಾಕಂದರೆ RCBಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆಯೋ ಅಷ್ಟೇ ಮಟ್ಟದ ಅವಕಾಶ ಕೂಡ CSKಗೆ ಇದೆ. ಹಾಗಾಗಿ ಯಾರು ಗೆಲ್ತಾರೋ ಅವರು ಪ್ಲೇ ಆಫ್ಗೆ ಹೋಗ್ತಾರೆ. ಇವತ್ತು ಯಾರು ಸೋಲ್ತಾರೋ ಅವರು ಏನು ಪ್ಲೇ ಆಫಿಂದ ಆಚೆ ಬರ್ತಾರೆ. ಇದರಿಂದಾಗಿ ಬಹಳ ಕ್ರೂಷಿಯಲ್ ಆದಂಥ ಮ್ಯಾಚ್ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ RCBಗೆ ಇನ್ನೊಂದು ಟ್ವಿಸ್ಟ್ ಏನಂತಂದರೆ, ಗೆದ್ದರೂ ಕೂಡ 11 ಬಾಲ್ಗಳನ್ನು ಉಳಿಸಿ ಗೆಲ್ಲಬೇಕು. ಹಾಗಾಗಿ ಬಹಳ ಮಹತ್ವದಂಥ ಮ್ಯಾಚು. ಹಾಗಾಗಿ ಪೊಲೀಸರು ಕೂಡ ಎಲ್ಲ ಕಡೆಯೂ ಕೂಡ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಆಗಬಾರ್ದಂತ ಹೇಳ್ಬಿಟ್ಟು ಕೆಲವೊಂದಷ್ಟು ರೋಡ್ಗಳನ್ನು ಕೂಡ ಡೈವರ್ಟ್ ಮಾಡಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಯಾರು ಅಭಿಮಾನಿಗಳು ಬರ್ತಾರೆ ಅವರೆಲ್ಲರೂ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಎಲ್ಲರಿಗೂ ಏನು ಪ್ರತಿ ಬಾರಿ ಇಡೀ ನಮ್ಮ ರಾಜ್ಯ ಜನ ಯಾವ ರೀತಿಯಾಗಿ ಹೇಳ್ತಾರೆ ಹೆಮ್ಮೆಯಿಂದ, ಈ ಸಲ ಕಪ್ ನಮ್ಮದೇ ಅಂತ. ಹಾಗಾಗಿ RCB ಗೆಲ್ಲಿ, ಯಾಕಂದರೆ ನಮ್ಮ ರಾಜ್ಯದಿಂದ ನಾವು ಕೂಡ ಹೆಮ್ಮೆ ಪಡುವಂಥ ವಿಷಯ. ಈ ಸಲ ಕಪ್ ನಮ್ಮದೇ ಆಗಲಿ ಅನ್ನೋದು ಪವರ್ ಟಿವಿಯ ಆಶಯ ಕೂಡ ಆಗಿದೆ. ಕ್ಯಾಮ್ರಾಮ್ಯಾನ್ ಜಯರಾಮ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.